ದೇಶದ ಜನರಿಗೆ ದಸರಾ ಗಿಫ್ಟ್ ಆಗಿ ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿತ ಅಂತಂದ್ರೆ ಇಲ್ಲಿ ತನಕ 4 ಹಂತದ ಸ್ಲಾಬ್ ಇತ್ತು. ಆ ಸ್ಲಾಬ್ ಅನ್ನ ಪರಿಷ್ಕರಣೆ ಮಾಡಿ ಇವತ್ತಿಂದ ಅದು ಅಧಿಕೃತವಾಗಿ ಪರಿಷ್ಕೃತ ಜಿಎಸ್ಟಿ ಇವತ್ತಿಂದ ಜಾರಿಗೆ ಬರ್ತಾ ಇದೆ. ಇದಕ್ಕಾಗಿ ಬಿಜೆಪಿಯವರು ಮತ್ತು ಅವರ ಬೆಂಬಲಿಗರು ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದಾರೆ. ಧನ್ಯವಾದ ಮೋದಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರ ವಿರೋಧಿಗಳು ಅಥವಾ ವಿಪಕ್ಷಗಳು ರಾಜ್ಯಗಳಿಗೆ ಆಗುವ ಅನ್ಯಾಯ ಮತ್ತು ರಾಜ್ಯಗಳಿಗೆ ಇದರಿಂದ ಆದಾಯದಲ್ಲಾಗುವಂತಹ ಖೋತ, ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇರೋದು, ಇದರ ಬಗ್ಗೆ ತಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ರಾಜ್ಯಗಳಿಗೆ ಸಿಜಿಎಸ್ಟಿ ಕಡಿಮೆ ಆಗತ್ತೆ, ಇದನ್ನ ಹೇಗೆ ನೀವು ಭರಿಸ್ತೀರಿ ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರಿಗೆ, ಯುವಕರಿಗೆ ಇದರಿಂದ ಬಹಳ ಉಪಯೋಗ ಆಗತ್ತೆ ಅಂತ ನಿನ್ನೆ ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಅದರ ಬಗ್ಗೆ ಮಾತನಾಡಿದ್ರು. ಬಸ್ತಾ ಉತ್ಸವ ಅಂತ ಅದನ್ನ ಘೋಷಣೆ ಕೂಡ ಮಾಡಿದ್ರು. ಎಲ್ರಿಗೂ ಕೂಡ ಇದರಿಂದ ಉಪಯೋಗ ಆಗತ್ತೆ ಅಂತ. ಮತ್ತೆ ಆ ನಂತರದಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಬಹಳ ಒಳ್ಳೆಯ ಕೊಡುಗೆಯನ್ನ ಮೋದಿಜಿ ಕೊಟ್ಟಿದ್ದಾರೆ, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಇದೊಂಥರ ಹೇಗಿದೆ ಅಂದ್ರೆ ಇದನ್ನ ಹೇಗೆ ಕರಿಬೇಕು ಗೊತ್ತಿಲ್ಲ. ಮೊದಲು 2017ರಲ್ಲಿ ಜಿಎಸ್ಟಿ ಬಂದ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ, ಆರ್ಥಿಕ ತಜ್ಞರು, ವಿಪಕ್ಷಗಳು ಬಿಡಿ ರಾಜಕೀಯ ಅಂತ ಅಂದ್ಕೊಂಡ್ರು, ಆರ್ಥಿಕ ತಜ್ಞರ ಅಭಿಪ್ರಾಯ ಏನಿತ್ತು ಅಂತಂದ್ರೆ ಈ ಸ್ಲ್ಯಾಬ್ ಈಗ 5%, 12%, 18% ಅಥವಾ 28% ಬಹಳ ಆಗತ್ತೆ. ಸ್ಲ್ಯಾಬ್ ಅನ್ನ ಕಡಿಮೆ ಮಾಡಿ, ವ್ಯಾಟ್ ಏನಿತ್ತು ಅದರ ನಂತರದಲ್ಲಿ ಜಿಎಸ್ಟಿ. ಹೌದು, ಏಕರೂಪ ತೆರಿಗೆ ವ್ಯವಸ್ಥೆ ಬೇಕು ದೇಶಕ್ಕೆ, ಆದ್ರೆ ಸ್ಲ್ಯಾಬ್ ಬಹಳ ಜಾಸ್ತಿ ಇದೆ. ನೀವು ಇನ್ಶೂರೆನ್ಸ್ಗೆ, ಹೆಲ್ತ್ ಇನ್ಶೂರೆನ್ಸ್ಗೆ 18% ಹಾಕಿದ್ದೀರಿ, ಅಥವಾ ಬೇರೆ ಬೇರೆ ಬಹಳ ಆರೋಗ್ಯದ ಪರಿಕರಗಳು ಅಥವಾ ಆಟೋಮೊಬೈಲ್ಸ್ ಈ ತರದ ಎಲ್ಲದಕ್ಕೂ ನೀವು ಜಾಸ್ತಿ ಟ್ಯಾಕ್ಸ್ ಹಾಕಿದ್ದೀರಿ. ಹಾಗಾಗಿ ಅದನ್ನ ಕಡಿಮೆ ಮಾಡಿ ಅಂತ ಕಳೆದ 8 ವರ್ಷಗಳಿಂದ ಬೇಡಿಕೆ ಇತ್ತು. ಆದ್ರೆ 8 ವರ್ಷಗಳಲ್ಲಿ ಯಾವತ್ತೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದಂತ ಮೋದಿ ಸರ್ಕಾರ. ಮತ್ತೆ ಗಮನಿಸ್ಬೇಕು, ಅವರೇ ತಂದಿದ್ದು ಇದನ್ನ, ಜಿಎಸ್ಟಿ ಅನ್ನೋದು ಅವರೇ ತಂದಿದ್ದು. ಅನಂತರದಲ್ಲಿ ಸ್ಲ್ಯಾಬ್ ಕೂಡ ಅವರೇ ಮಾಡಿದ್ದು, ಬೇಡ ಅಷ್ಟು ಅಂತ ಅಂದ್ರು. ಅವರೇ ತಂದಂತ ಒಂದು ಕಾಯ್ದೆಗೆ ಮತ್ತು ಅವರೇ ಮಾಡಿದ್ದಂತ ಸ್ಲ್ಯಾಬ್ ಅನ್ನ ಕಡಿಮೆ ಮಾಡಿ, ಪರಿಷ್ಕರಣೆ ಮಾಡಿ ಅವರೇ ಬೆನ್ ತಟ್ಕೊಳ್ತಿದ್ದಾರೆ. ಇದನ್ನ ಅಥವಾ ಅಂದ್ರೆ ಯಾರಿಗ್ ಧನ್ಯವಾದವನ್ನ ಯಾಕೆ ಹೇಳ್ತಿದ್ದಾರೆ ಅಂತ ಅಂದ್ರೆ ಒಪ್ಕೊಳ್ತಾ ಇದಾರೆ ಒಂದರ್ಥದಲ್ಲಿ. ಈ 8 ವರ್ಷಗಳ ಕಾಲ ನಾವು ಹೆಚ್ಚಿನ ತೆರಿಗೆಯನ್ನ ದೇಶದ ಜನರಿಂದ ಸಂಗ್ರಹಿಸಿದ್ದೀವಿ, ಇದು ಅನ್ಯಾಯ ಅಂತ. ಇಲ್ಲ ಅಂತಂದ್ರೆ ಅವರು ಧನ್ಯವಾದವನ್ನ ಹೇಳಬಾರದು. ಪರಿಷ್ಕರಣೆ ಆಗಿದೆ, ಸುಮ್ಮನಿದ್ ಬಿಡ್ಬೇಕು. ಈಗ ಧನ್ಯವಾದ ಹೇಳ್ತಿದ್ದಾರೆ ಅಂತಂದ್ರೆ ಹಿಂದೇನೋ ತಪ್ಪಾಗಿದೆ ಅಂತ, ಜಾಸ್ತಿ ಇತ್ತು, ತಪ್ಪಾಗಿದೆ ಅಂತ ಅದನ್ನ ಅವರೇ ಒಪ್ಕೊಂತಾ ಇದ್ದಾರೆ. ಬಹಳ ಒಂದ್ ರೀತಿ ಅದೇ ಒಂದ್ ತಮಾಷೆಯಾಗಿ ಕಾಣಿಸ್ತಾ ಇದೆ ಈ ಒಟ್ಟು ಬೆಳವಣಿಗೆ. ಇದ್ರ ಜೊತೆಲಿ ಮಧ್ಯಮ ವರ್ಗಕ್ಕಂತೂ ಕೊಂಚ ಮಟ್ಟಿಗೆ ಖಂಡಿತವಾಗ್ಲೂ ಇದರಿಂದ ಉಪಯೋಗ ಆಗತ್ತೆ ಅಂತಾನೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಬಹಳಷ್ಟು ವಸ್ತುಗಳ ಬೆಲೆ ಕಡಿಮೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅವರ ಜನಜೀವನ ಅಥವಾ ಅವರ ಜೀವನ ಮಟ್ಟ ಇದರಿಂದ ಸುಧಾರಿಸಬಹುದಾ ಅನ್ನೋದಕ್ಕೆ ಸ್ವಲ್ಪ ಸಮಯ ನಾವು ಕಾಯ್ಬೇಕಾಗತ್ತೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ, ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಕೈಗಾರಿಕೋದ್ಯಮಿ ಮತ್ತು ಆರ್ಥಿಕ ತಜ್ಞರು ಆಗಿರುವ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ. ನಮಸ್ಕಾರ. ಮೊದಲನೇದಾಗಿ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಇವತ್ತಿಂದ ಪರಿಷ್ಕೃತ ಒಂದು ಜಿಎಸ್ಟಿ ಜಾರಿಗೆ ಬಂದಿರೋದ್ರಿಂದ ಒಂದು ಎಂಎಸ್ಎಂಇ ಆಗಿ ನೀವು ಅದನ್ನ ನಡೆಸ್ತಿರೋರಾಗಿ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಜನರ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಅನ್ಸುತ್ತೆ, ಅಥವಾ ಕೈಗಾರಿಕೋದ್ಯಮಿಗಳು ಎಂಎಸ್ಎಂಇ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಅನ್ಸುತ್ತೆ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? 2 ಪಾಯಿಂಟ್ ಹೇಳ್ತೀನಿ. ಮೊದಲನೇದಾಗಿ ಜಿಎಸ್ಟಿ ಇವತ್ತೇನು ಕಡಿಮೆ ಆಗಿದೆ, ಖಂಡಿತವಾಗ್ಲೂ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ 2 ಮಾತಿಲ್ಲ ಅಂತೂ ಹೇಳಬಹುದು. ಕೆಲವು ದಿನಗಳ ಮಾತ್ರ ಖಂಡಿತವಾಗಿ ಹೆಲ್ಪ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಹೇಳ್ದಂಗೆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ನಿಮ್ಗೆ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಅದಕ್ಕೆ 0 GST ಮಾಡಿದರೆ ಅದು ನಿಜವಾಗ್ಲೂ ಅದು ತಲುಪುತ್ತೆ. ಇನ್ನು ಕೆಲವು ಕಡೆ ಏನಾಗುತ್ತೆ, ನೀವು ಬರೀ ಫೈನಲ್ ಆಗಿ ತಲುಪೋರ್ದು ಅಂದ್ರೆ ಲೈಕ್ ಎಂಡ್ ಕಸ್ಟಮರ್ ಮಾತ್ರ ನೀವು ನಿಮ್ಮ ಪಾಯಿಂಟ್ ಅಲ್ಲಿ ಜನಗಳೆಲ್ಲ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಒಬ್ಬ ಉದ್ಯಮಿಯಾಗಿ ನನಗನ್ಸದ್ ಏನಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಇದೆ. ಸುಮಾರು ಇವಾಗ ನಿಮ್ಗೆ 12% ಇಂದ ಕೆಲವು 5% ಆಯ್ತು, 12% ಇದು ಕೆಲವು 18% ಆಯ್ತು, 28 ಅದು 18 ಆಯ್ತು, 18 20 ಆಯ್ತು, ಈ ತರ ಇದ್ದಾಗ ಫಾರ್ ಎಕ್ಸಾಂಪಲ್ ಕೆಲವು ಇಂಡಸ್ಟ್ರಿಗಳು, ಈಗ ನಮ್ದು ಪ್ರಿಂಟಿಂಗ್ ಅಂಡ್ ಪ್ಯಾಕೇಜಿಂಗ್ ಅಲ್ಲಿ ಇದ್ದೇನೆ, ನಮ್ಮದು ಬಂದ್ಬಿಟ್ಟು ನಮ್ದು ಸೇಲ್ಸ್ ಅವಾಗ ಇದ್ದು 18%, 12% ಇತ್ತು, ಕೆಲವು 18% ಇತ್ತು. ಈಗ ಅದನ್ನ 5% ಮಾಡಿದ್ದಾರೆ ಸೇಲ್ಸ್ ನ. ಅದು ನಾವೇನಂದ್ರೆ ಡೈರೆಕ್ಟ್ ಆಗಿ ನಮ್ಮ ಯಾವ್ದು ಪ್ರಾಡಕ್ಟ್ಸ್ಗಳು ಜನಸಾಮಾನ್ಯರಿಗೆ ತಲುಪಲ್ಲ, ನಮ್ಮದು ಇಂಡಸ್ಟ್ರಿಗಳಿಗೆ ಹೋಗ್ತದೆ. ನಮ್ದು ಪ್ಯಾಕೇಜಿಂಗ್ ಅಂತ ಹೇಳಿದ್ರೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಅದಕ್ಕೆ ತಲುಪ್ತದೆ. ಅವರ ಒಂದು ಪ್ರಾಡಕ್ಟ್ಗಳು 5% ಸೇಲ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಬಂದ್ಬಿಟ್ಟು 18% ಆಗಿದೆ ನಮ್ಮದ್ರಲ್ಲಿ ಬಂದಾಗ ನಮ್ಗೇನಾಗುತ್ತೆ, ರೀಫಂಡ್ ನ ಕ್ಲೈಮ್ ಮಾಡ್ಬೇಕು ಅಂತ ಬರ್ತದೆ. ಯಾಕಂತ ಹೇಳಿದ್ರೆ ನೀವು 100 ರೂಪಾಯಿ. ಚಂದ್ರಶೇಖರ್ ಅವರೇ, ಕನೆಕ್ಟಿವಿಟಿ ಸ್ವಲ್ಪ ಮಿಸ್ ಆಗಿದೆ. ಇನ್ನೋರ್ವ ಆರ್ಥಿಕ ತಜ್ಞರು ಮತ್ತು ಕೈಗಾರಿಕೋದ್ಯಮಿ ಆಗಿರುವ ಡಾಕ್ಟರ್ ಜೇಕಬ್ ಕ್ರಾಸ್ಟ್ ಅವರಿದ್ದಾರೆ. ನಮಸ್ಕಾರ ಕ್ರಾಸ್ಟ್ ಅವರೇ.
ನಮಸ್ಕಾರ ಮಂಜುಳಾ ಅವರೇ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ವಿಚಾರದ ಬಗ್ಗೆ 3 ಅಂಶಗಳು. ಒಂದು ಸಾಮಾನ್ಯ ಜನರ ಪಾಯಿಂಟ್ ಆಫ್ ವ್ಯೂ ಇಂದ, ಇನ್ನೊಂದು MSME ಅಥವಾ ಕೈಗಾರಿಕೋದ್ಯಮಿಗಳ ಕಡೆಯಿಂದ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಏನು ಅಂತಂದ್ರೆ ಇದನ್ನ ನಾವು ಹೇಗ್ ನೋಡ್ಬೇಕು, ದೇಶದ ಆರ್ಥಿಕತೆಗೆ ಹೇಗೆ ಅದನ್ನ ಪರಿಗಣಿಸಬಹುದು. ಜೊತೆಗೆ ರಾಜ್ಯಗಳದ್ದು ಒಂದು ಕ್ಲೈಮ್ ಇದೆ, ಏನು ಅಂತಂದ್ರೆ ನಮಗೆ CGST ಕಡಿಮೆ ಆಗತ್ತೆ, 15 to 20% ನಮ್ಗೆ ಆದಾಯ ಖೋತ ಆಗತ್ತೆ ಅಂತ. ಅದು ಸತ್ಯನಾ? ಇದ್ರ ಬಗ್ಗೆ ಈ 4 ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ. ಒಂದೊಂದಾಗಿ ತಗೊಳ್ಳೋದ್ರೆ, ಈ ಮುಂಚೆ 5 ಕ್ಯಾಟಗರಿ ಇರುವ ಟ್ಯಾಕ್ಸ್ ಅನ್ನ ಈಗ 2 ಕ್ಯಾಟಗರಿ ಮಾಡಿರೋದು. ಅಂದ್ರೆ ಇಟ್ ಇಸ್ ದ ಪ್ರೋಸೆಸ್ ಆಫ್ 1 ನೇಷನ್ 1 ಟ್ಯಾಕ್ಸ್. ಅಂದ್ರೆ ಇವಾಗ ಈ ಕಾಂಗ್ರೆಸ್ನವರು ಇದಕ್ಕೆ ಮಾಡೋದಕ್ಕೆ ನಿಮ್ಗೆ 8 ವರ್ಷ ಬೇಕಾಯ್ತಾ ಅಂತ ಹೇಳ್ಬಿಟ್ಟು ಪಾಲಿಟಿಕ್ಸ್ ಮಾಡ್ತಾರೆ. ಬಟ್ ಅದು GST ಯಾವ ತರ ಇದೆ ಅಂದ್ರೆ, ಕೆಲವೇ ರಾಷ್ಟ್ರಗಳಿದೆ, ಒಂದು 2-3 ರಾಷ್ಟ್ರಗಳಲ್ಲಿ ಮಾತ್ರ 190 2-3 ರಾಷ್ಟ್ರಗಳಲ್ಲಿ ಮಾತ್ರ GST ಇದೆ. ಆದ್ರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ GST ತಗೊಂಡ್ಬಂದ್ರೆ ಈ ಸೆಂಟ್ರಲ್ ಎಕ್ಸೈಸ್, ಸರ್ವಿಸ್ ಟ್ಯಾಕ್ಸ್ ಮತ್ತೆ ವ್ಯಾಟ್ ಎಲ್ಲ ಸಬ್ಸ್ಯೂಮ್ ಮಾಡಿ 1 ಟ್ಯಾಕ್ಸ್ ತಗೊಂಡ್ಬಂದ್ರೆ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ಬಹುದು ಅಂತ ಸರ್ಕಾರಕ್ಕೆ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರು ಸಂಶಯದಲ್ಲಿದ್ರು, ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ಬಹುದು ಅಂತ. ಅದರಲ್ಲೂ ಟ್ಯಾಕ್ಸ್ ಟ್ಯಾಕ್ಸ್ ಅನ್ನ ಚೀಟಿಂಗ್ ಮಾಡೋರು ಬಹಳ ಜನ ಇದ್ರು. ಅದು ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಿಮ್ಗೆ. ಯಾಕಂದ್ರೆ ನಮ್ಮದು ಇಂಡಿಪೆಂಡೆನ್ಸ್ ಆದ್ಮೇಲೆ ನಮ್ಮ ಹತ್ರ ಖಾಲಿ 70,000 ಮಾತ್ರ ಟ್ಯಾಕ್ಸ್ ಪೇಯರ್ಸ್. ಅಂದ್ರೆ ಅಲ್ಲಿಗೆ ಟ್ಯಾಕ್ಸ್ ಕಲೆಕ್ಷನ್ GST ಬಂದಿರುವುದು ಫಸ್ಟ್ ತಿಂಗಳಿಗೆ ಮತ್ತೆ 2 ತಿಂಗಳಿಗೆ ಆವರೇಜ್ ಖಾಲಿ ಸಂಬಂಧ 86,000 crores. ಅಲ್ಲ, ಐ ಆಮ್ ಟಾಕಿಂಗ್ ಓನ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅದು ಇನ್ಕಮ್ ಟ್ಯಾಕ್ಸ್ ಹೋಯ್ತು, ಅದು ಕನ್ಸಿಡರ್ ಆಗಲ್ಲ, GST ಬರಲ್ಲ. ಅದು ಕಾರ್ಪೊರೇಟ್ ಟ್ಯಾಕ್ಸ್, ಅದು ಪರ್ಸನಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್. ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಇಂಡೈರೆಕ್ಟ್ ಟ್ಯಾಕ್ಸ್, ದಟ್ ಇಸ್ ಕಮರ್ಷಿಯಲ್ ಟ್ಯಾಕ್ಸ್, ಕಾರ್ಪೊರೇಟ್, ಇದು ಏನು ಸೆಂಟ್ರಲ್ ಎಕ್ಸೈಸ್, ಈ ಟ್ಯಾಕ್ಸ್ಗಳು ಮಾತ್ರ. ಇದೆಲ್ಲ ಕಲೆಕ್ಟ್ ಆಗಿರೋದು ಮತ್ತೆ ರಿಜಿಸ್ಟರ್ ಆಗಿದ್ದು ಖಾಲಿ 70,000 ಮಾತ್ರ ವೆನ್ GST ಇಸ್ ಇಂಪ್ಲಿಮೆಂಟೆಡ್. ಇವಾಗ 1,46,000 ಹೋಗಿದೆ. ಇದರಿಂದ ಏನಾಗಿದೆ, ಮೋಸ್ಟ್ ಆಫ್ ದ MSMEs ಗಾಟ್ ಬೆನಿಫಿಟೆಡ್. ಯಾಕಂದ್ರೆ ಟ್ಯಾಕ್ಸ್ ಓವರ್ ಟ್ಯಾಕ್ಸ್ ನಿಮಗೆ ಕೊಡ್ಲಿಕ್ಕಿಲ್ಲ. ಅಂದ್ರೆ ಮುಂಚೆ ಈ ಸೆಂಟ್ರಲ್ ಎಕ್ಸೈಸ್ ಇತ್ತಲ್ಲ, ಸೆಂಟ್ರಲ್ ಎಕ್ಸೈಸ್ ಅನ್ನ 12% ಮತ್ತೆ 18% ಇತ್ತು. ಅದನ್ನ ನೀವು ಟ್ಯಾಕ್ಸ್ ಅನ್ನ ನೀವು ಸಪ್ಲೈ ಮಾಡುವ ಮುಂಚೆನೆ ಟ್ಯಾಕ್ಸ್ ಕಟ್ಟಬೇಕು, ಮೆಟೀರಿಯಲ್ ಡೆಲಿವರ್ ಮಾಡುವ ಮುಂಚೆನೆ ಟ್ಯಾಕ್ಸ್ ಕಟ್ಟಬೇಕು. ಜನಗಳು ಮರೆತು ಹೋಗಿದ್ದಾರೆ ಅದನ್ನ. ಈ 12% ಮತ್ತೆ 18% ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿನ ಯು ಹ್ಯಾವ್ ಟು ಪೇ ಬಿಫೋರ್ ಡೆಲಿವರಿ ಆಫ್ ದ ಪ್ರಾಡಕ್ಟ್, ಬಿಫೋರ್ ಗೆಟಿಂಗ್ ದ ಪೇಮೆಂಟ್. ಅದಾದ್ಮೇಲೆ ಅದರ ಮೇಲೆ ಪ್ಲಸ್ ವ್ಯಾಟ್, ದೆನ್ ದರ್ ಇಸ್ ಅನ್ ಎಂಟ್ರಿ ಟ್ಯಾಕ್ಸ್. ಅಂದ್ರೆ ಇದೆಲ್ಲ ಸಬ್ಸ್ಯೂಮ್ ಮಾಡಿ 1 GST ತಗೊಂಡ್ಬಂದಿರೋದು ಇದೆಯಲ್ಲ, ಆವಾಗ 5%, 12%, 18%, 28% ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಸಂಶಯ ಇತ್ತು. ಯಾಕೆ ಸಂಶಯ ಇತ್ತು ಅಂದ್ರೆ, ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೋ ಇಲ್ವೋ. ಅಂದ್ರೆ ಇಟ್ ಇಸ್ ಟ್ಯಾಕ್ಸ್ ಆನ್, ಅಂದ್ರೆ ವ್ಯಾಟ್, ಅಂದ್ರೆ ಒಬ್ಬ ಟ್ಯಾಕ್ಸ್ ಕಟ್ಟಿದ್ರೆ ಅದನ್ನ ವ್ಯಾಟ್ ಅಂದ್ರೆ ವ್ಯಾಲ್ಯೂ ಟ್ಯಾಕ್ಸ್ ಬಿಟ್ಟು ಇನ್ಪುಟ್ ಟ್ಯಾಕ್ಸ್ ತಗೊಂಡ್ಬಿಟ್ಟು ವ್ಯಾಲ್ಯೂ ಎಡಿಷನ್ ಮೇಲೆ ಮಾತ್ರ GST ಬರೋದು. ಇದರಿಂದ GST ಕಲೆಕ್ಟ್ ಆಗುತ್ತೋ ಇಲ್ವೋ ಅಂತ ಸರ್ಕಾರಕ್ಕೆ ಸಂಶಯ ಇತ್ತು. ಇವಾಗ ಅವ್ರು ನೋಡಿ, ಇವಾಗ ಸುಮಾರು 8 ವರ್ಷ ಆಯ್ತು ಅಂತಲ್ಲ, 2015 ಹೌದು 8 ವರ್ಷ ಆಯ್ತು. 8 ವರ್ಷದಲ್ಲಿ ಇವಾಗ 89,000 ಕೋಟಿ ಕಲೆಕ್ಟ್ ಆಗುವುದನ್ನ ಇವಾಗ 1,96,000 crores ಜಾಸ್ತಿ ಆಯ್ತು. ಅಂದ್ರೆ ಮೋರ್ ಅಂಡ್ ಮೋರ್ ಪೀಪಲ್ ಸ್ಟಾರ್ಟೆಡ್ ಪೇಯಿಂಗ್ ಟ್ಯಾಕ್ಸ್. ಇದರಿಂದ ಏನಾಯ್ತು, ಈವನ್ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಹೋಯ್ತು, ಬೆನಿಫಿಟ್ ಆಯ್ತು, ಪ್ರಾಡಕ್ಟ್ ಕಾಸ್ಟ್ ಕಮ್ಮಿ ಆಯ್ತು. ಇವಾಗ 2 ಟ್ಯಾಕ್ಸ್ ಬಂದ್ರಿಂದ ಸ್ಪೆಷಲಿ ನಮ್ಮ MSMEಗಳಿಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ದೇರ್ ರಾ ಮೆಟೀರಿಯಲ್ ಕಾಸ್ಟ್ ಹ್ಯಾಸ್ ಬಿನ್ ರಿಡ್ಯೂಸ್ಡ್. ಇವಾಗ ನಿಮ್ಗೆ ಗೊತ್ತಿದೆ, ಈಗ ಇವತ್ತಿನಿಂದ ನಿಮ್ಮ ಜಿನ್ಸ್ ಆಗ್ಲಿ ಅಥವಾ ಸಿಮೆಂಟ್ ಆಗ್ಲಿ ಅಥವಾ ಸ್ಟೀಲ್ ಆಗ್ಲಿ, ಆಲ್ ದೀಸ್ ಪ್ರಾಡಕ್ಟ್ ಕಾಸ್ಟ್ ಹ್ಯಾಸ್ ರಿಡ್ಯೂಸ್. ಕಾರ್ಸ್ ಆರ್ ರಿಡ್ಯೂಸ್, ಮೋಟರ್ ಸೈಕಲ್ಸ್ ಆರ್ ಕಾಸ್ಟ್ ಇಸ್ ರಿಡ್ಯೂಸ್. ಇದು ಏನು ಹೇಳುತ್ತೆ? ಸೊ ದಟ್ ಮೀನ್ಸ್ ವೆನ್ ದರ್ ಇಸ್ ಎ ಕಾಸ್ಟ್ ಇಸ್ ರಿಡ್ಯೂಸ್ಡ್, ಪೀಪಲ್ ಆರ್ ಬೈಯಿಂಗ್ ಮೋರ್ ಅಂಡ್ ಮೋರ್. ಯಾಕಂದ್ರೆ ನಿಮ್ಮ ಹತ್ರ ಕಾಸು ಇವಾಗ ಸೇವಿಂಗ್ ಮಾಡೋಕೋಸ್ಕರ ಅಂತ ಹೇಳ್ಬಿಟ್ಟು ಜನಗಳ ಹತ್ರ ಕಾಸು ಇರುವುದನ್ನ ನಾವು ಈಗ ಈ ಹಬ್ಬದ ಸಮಯದಲ್ಲಿ, ಸ್ಪೆಷಲಿ ಇದೊಂದು ದೀಪಾವಳಿ ಬೊನಾನ್ಸನ ಅಥವಾ ದಸರಾ ಬೊನಾನ್ಸನ ಅಂತ ನಾವು ಹೇಳ್ಕೋಬಹುದು. ಯಾಕಂದ್ರೆ ಈಗ ನೀವು ಏನ್ ಖರೀದಿ ಹೊಸ ಬಟ್ಟೆ ಆಗ್ಲಿ, ಹೊಸ ದಿನಸ್ ಆಗ್ಲಿ ಅಥವಾ ಹೊಸ ಏನು ಐಟಮ್ ತಗೊಳ್ಳಿ, ನೀವು ಎಲ್ಲಾ ಅಂಡ್ ಸ್ಪೆಷಲಿ ಆನ್ ಇನ್ಶೂರೆನ್ಸ್.
is zero tax. So any insurance for that matter is a zero tax. ಸೊ ಈ ತರ ಸ್ಲ್ಯಾಬ್ ಕಮ್ಮಿ ಮಾಡಿ ಎರಡೇ ಟ್ಯಾಕ್ಸ್ ಹಾಕಿರೋದು 5% ಮತ್ತೆ 18%, ಇಟ್ ಈಸ್ ರಿಯಲಿ ಬೆನಿಫಿಟ್. ವೆರಾಸ್ ದರ್ ಇಸ್ ಒನ್ ಲಕೂನ, ಸ್ಪೆಷಲಿ ಇನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ನಮ್ಮ ಲೇಬರ್ ಚಾರ್ಜ್ ಮುಂಚೆ 12% ಇರುವುದನ್ನು ಅದನ್ನ ಈಗ 18% ಆಗಿದೆ. ಲೇಬರ್ ಚಾರ್ಜ್ ಎಂದರೇನು? ಲಾರ್ಜ್ ಇಂಡಸ್ಟ್ರೀಸ್ ಮೆಟೀರಿಯಲ್ ಕೊಡ್ತಾರೆ, ಅದನ್ನ ಪಾಲಿಶಿಂಗು, ಟರ್ನಿಂಗು, ಸ್ಕ್ರೂ ಮಾಡೋದು ಅಥವಾ 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 ಬೆಂಡಿಂಗ್ ಮಾಡೋದು, ಕಟ್ಟಿಂಗ್ ಮಾಡೋದನ್ನ ಮಾಡಿಬಿಟ್ಟು ನೀವು ಪುನಃ ಸಪ್ಲೈ ಮಾಡ್ತೀರಾ. ಯು ಚಾರ್ಜ್ ಓನ್ಲಿ ಲೇಬರ್ ಚಾರ್ಜ್, ದೇರ್ ಇಸ್ ನೋ ಮೆಟೀರಿಯಲ್ ಇನ್ಪುಟ್. ಆ ಲೇಬರ್ ಚಾರ್ಜ್ ಮೇಲೆ ನೀವು 18% ಹಾಕಿದ್ದೀರಾ. ಇದೊಂದು ಯಾಕೋ ಬಹಳ ಅನ್ಯಾಯ ಆಗ್ತದೆ, ಸ್ಪೆಷಲಿ ನಮ್ಮ ಮೈಕ್ರೋ. ಓಕೆ, ನಾನು ಇನ್ನೊಂದು ಕೇಳಿದೆ, ರಾಜ್ಯಗಳಿಗೆ 15 to 20% ಅವರ ತೆರಿಗೆಯಲ್ಲಿ ಕಡಿತ ಆಗತ್ತೆ ಅನ್ನೋ ಒಂದು ಆತಂಕ ಇದೆ, ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಅದು ನಿಜನಾ? ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಕ್ರಾಸ್ಟ್ ಅವ್ರೆ? ಇದು ಆತಂಕ ಖಂಡಿತ ಬರ್ಬೋದು. ಹೇಗೆ ನಿಮ್ಗೆ ಆತಂಕ 2015 GST ಬರೋ ಮುಂಚೆ ಇತ್ತು, ಅದೇ ಆತಂಕ ಇವಾಗ ಇದೆ. ಅಂದ್ರೆ ಇವಾಗ ಈ ಬ್ಯೂಟಿ ಆಫ್ GST ಏನು? GST is paid by whom? The last consumer. Who is the last consumer? ಜನಗಳು. ಆಮ್ ಆದ್ಮಿ ಪಾರ್ಟಿ, ಆಮ್ ಆದ್ಮಿ ಜನಗಳು, ಸಾರಿ. ಸೊ ಆಮ್ ಆದ್ಮಿ ಜನಗಳಿಗೆ ಇದು ಪ್ರಯೋಜನ ಆಗುತ್ತೆ. ಟ್ಯಾಕ್ಸ್ ರೇಟ್ ಕಮ್ಮಿ ಆಗುತ್ತೆ. ಟ್ಯಾಕ್ಸ್ ರೇಟ್ ಕಮ್ಮಿ ಆದ ತಕ್ಷಣ ಪ್ರಾಡಕ್ಟ್ ಕಾಸ್ಟ್ ಕಮ್ಮಿ ಆಗುತ್ತೆ. ಪ್ರಾಡಕ್ಟ್ ಕಾಸ್ಟ್ ಕಮ್ಮಿ ಆಗತ್ತದ ಅಕ್ಷರ ಏನಾಗುತ್ತೆ? ಜಾಸ್ತಿ ನೀವು ಖರೀದಿ ಮಾಡ್ತೀರಾ. ಕಾಸ್ಟ್ ಜಾಸ್ತಿ ಆದ್ರೆ ಜಾಸ್ತಿ ಖರೀದಿ ಮಾಡಲ್ಲ ನೀವು. ಸೊ ಅದಕ್ಕೋಸ್ಕರ ನಾನು ಮುಂಚೆ ಕೂಡ ಹೇಳಿದ್ದೀನಿ ನಿಮ್ಗೆ, ನೋಡಿ, ಜನಗಳ ಕೈಯಲ್ಲಿ ಕಾಸು ಕೊಡಿ, ಜನಗಳಿಗೆ ಖರೀದಿ ಮಾಡ್ಲಿಕ್ಕೆ ಕೊಡಿ, ಆವಾಗ ನಿಮ್ಗೆ GST ಬರುತ್ತೆ. ಇದು ಆಯ್ತು ಇವಾಗ. ದಿಸ್ ಇಸ್ ಬಿನ್ ಡನ್ ಬೈ ನಿರ್ಮಲಾ ಸೀತಾರಾಮನ್ ಅಂಡ್ ಪ್ರೈಮ್ ಮಿನಿಸ್ಟರ್ ಮೋದಿ. ಸೊ ಇಟ್ ಇಸ್ ಎ ಬೆನಿಫಿಷಿಯಲ್ ಫಾರ್ ಎ ಆಮ್ ಆದ್ಮಿ ಪರ್ಸನ್ ಅಂಡ್ ಎ ಕಾಮನ್ ಮ್ಯಾನ್. ಅದ್ರ ಜೊತೆಲಿ ನನ್ಗೊಂದು ಕಾಣ್ತಿರೋದು ಏನು ಅಂತಂದ್ರೆ, ಕ್ರಾಸ್ಟ್ ಅವರೇ ಮಾತನಾಡ್ತೀನಿ. ಚಂದ್ರಶೇಖರ್ ಅವರೇ ಇದ್ದೀರಾ ನೀವು? ಓಕೆ, ಅವ್ರ ಕನೆಕ್ಟಿವಿಟಿ ಇನ್ನೂ ಸ್ವಲ್ಪ ಸಮಸ್ಯೆ ಆಗಿದೆ. ಕ್ರಾಸ್ಟ್ ಅವರೇ, ನೀವು ಹೇಳಿ ಒಂದು ಸರ್ಕಾರಕ್ಕೆ ಒಂದು ಸಿದ್ಧತೆ ಅಥವಾ ಅವರಿಗೆ ಏನಾಗತ್ತೆ, ಎಷ್ಟು ಕಲೆಕ್ಟ್ ಆಗತ್ತೆ ಅನ್ನೋ ಒಂದು ಐಡಿಯಾ ಇಲ್ಲದೆ ಇರಬಹುದು ಅಂತ ಹೇಳಿದ್ರಿ. ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾತಾಡ್ತೀನಿ ನಿಮ್ ಜೊತೆಗೆ. ಚಂದ್ರಶೇಖರ್ ಅವ್ರಿಗೆ ಕೇಳಿಸಿದ್ಯಾ? ನಿಮ್ ಮಾತಾಗ್ಲೇ ಅರ್ಧಕ್ಕೆ ನಿಂತಿತ್ತು. ತಾವ್ ಹೇಳಿದ್ರಿ ಅಂದ್ರೆ MSME ನನ್ ಕಡೆಯಿಂದ 5% ಟ್ಯಾಕ್ಸ್ ಆದ್ರೆ ಅಥವಾ ಸೇಲ್ಸ್ ಆದ್ರೆ ಅಂತ ಹೇಳ್ತಾ ಇದ್ರಿ. ಕಂಟಿನ್ಯೂ ಮಾಡ್ಬೋದಾ? ಓಕೆ, ಅವ್ರ ಕನೆಕ್ಟಿವಿಟಿ ಏನೋ ಸ್ವಲ್ಪ ಸಮಸ್ಯೆ ಇದೆ. ಕ್ರಾಸ್ಟ್ ಅವರೇ, ಈಗ 2022 ತನಕ, 2017 ಇಂದ 2022 ತನಕ ಏನಾದ್ರೂ ಲಾಸ್ ಆಯ್ತು ಅಂತಂದ್ರೆ ರಾಜ್ಯಗಳಿಗೆ ತೆರಿಗೆಯಲ್ಲಿ, ಅದನ್ನ ಕೇಂದ್ರ ಕೊಡ್ತಾ ಇತ್ತು ಅಲ್ವಾ? ಆ ಒಂದು ಒಪ್ಪಂದವನ್ನ GST ತರೋ ಸಂದರ್ಭದಲ್ಲಿ ಮಾಡಿದ್ರು. 2022 ಇಂದ ಅದನ್ನ ನಿಲ್ಸಿದ್ರು. ಪ್ರಶ್ನೆ ಮುಂದುವರಿಸ್ತೀನಿ ಸರ್. ಚಂದ್ರಶೇಖರ್ ಅವ್ರು ಬಂದಿದ್ದಾರೆ. ಚಂದ್ರಶೇಖರ್ ಅವರೇ, ನೀವು ಎಕ್ಸಾಂಪಲ್ ಕೊಡ್ತಾ ಇದ್ರಿ ನಿಮ್ಮ ಇಂಡಸ್ಟ್ರಿನ ಇಟ್ಕೊಂಡು 5% ಸೇಲ್ಸ್ ಆದ್ರೆ ಏನು ಅಂತ. ಕಂಟಿನ್ಯೂ ಮಾಡಿ ಸರ್. ಮೇಡಮ್, ನೀವು 2 ಕ್ವಶನ್ ಕೇಳಿದ್ರಿ. ಒಂದು, ಇದು ಯಾವ ರೀತಿ ಟೋಟಲಿ ಜನಗಳಿಗಾಗ್ಲಿ ಒಂದು MSME ಗಾಗ್ಲಿ ಯಾವ ತರ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಜನಗಳಿಗೆ ಖಂಡಿತವಾಗ್ಲೂ ಇವತ್ತಿನ ಪ್ರೆಸೆಂಟ್ ಡೇ ನಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನು 2 ಮಾತಿಲ್ಲ. ಬಟ್ ಆಸ್ ಅ ಇಂಡಸ್ಟ್ರಿ, ಕೆಲವು ಇಂಡಸ್ಟ್ರಿಗಳಿಗೆ ಏನಾಗಿದೆ ನಿಮ್ಗೆ ಹೇಳಿದ್ನಲ್ಲ ಅವಾಗ, 12% ಇದ್ದು 5% ಮಾಡಿದ್ರೆ, ಕೆಲವು 12% 18% ಮಾಡಿದರೆ, 18% ಇದ್ದಿದ್ದು ಮತ್ತೆ ಕೆಲವು 5% ಮಾಡಿದ್ದಾರೆ. ಈಗ ಕೆಲವು ಇಂಡಸ್ಟ್ರಿಗಳು ಲೈಕ್ ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳಿದ್ರೆ ನಮ್ದು ಪ್ರಿಂಟಿಂಗ್ ಅಂಡ್ ಪ್ಯಾಕೇಜಿಂಗ್, ಇನ್ನು ಕೆಲವು ಐಸ್ ಕ್ರೀಮ್ ಇಂಡಸ್ಟ್ರಿ ಇರ್ಬೋದು, ಫುಡ್ ಅಂಡ್ ಇಂಡಸ್ಟ್ರಿಗಳು ಇರ್ಬೋದು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗಳಿಗೆ ಏನ್ ಮಾಡಿದ್ದಾರೆ, ಮೊದಲು ಅದು ಸೇಲ್ಸ್ಗಳೆಲ್ಲ 12% 18% ಸ್ಲ್ಯಾಬ್ ಅಲ್ಲಿ ಇತ್ತು. ಈಗ 5% ಮಾಡಿದ್ರೆ ಖಂಡಿತವಾಗ ಪ್ರೈಸ್ ಕಡಿಮೆ ಆಗುತ್ತೆ. ಅದು ಎಂಡ್ ಕಸ್ಟಮರ್ ಕಡಿಮೆ ಆಯ್ತು, ಒಪ್ಕೊಳ್ತೀನಿ. ಆಸ್ ಎ ಇಂಡಸ್ಟ್ರಿ, ಆಸ್ ಎ SME ಅವ್ರಿಗೆ ಏನಾಗುತ್ತೆ, ನನ್ನ ಒಂದು ಕಂಪ್ನಿ ತಗೊಂಡಾಗ ನಂದು ಮೊದಲು 12% ಇನ್ಪುಟ್ ಇತ್ತು, 12% ಔಟ್ಪುಟ್ ಇತ್ತು. ಈಗ ನಂದು ಔಟ್ಪುಟ್ ಬಂದ್ಬಿಟ್ಟು 5% ಆಗಿದೆ, ಸೇಲ್ಸ್ ಎಲ್ಲ ನಂದು 5% ಆಗಿದೆ, ಇನ್ಪುಟ್ ಬಂದ್ಬಿಟ್ಟು 18% ಆಗಿದೆ. ನನಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಡಿಫರೆನ್ಸ್ ಎಷ್ಟು ಬರುತ್ತೆ? 9ರಿಂದ 10% ಡಿಫರೆನ್ಸ್ ಬರುತ್ತೆ. ಲೈಕ್ ಅವಾಗ ನನಗೆ ಕ್ಲೈಮ್ ಮಾಡ್ಬೇಕಾದ್ರೆ, ರೀಫಂಡ್ ನ ಕ್ಲೈಮ್ ಮಾಡ್ಬೇಕು ನಾನು. ಅಕಸ್ಮಾತ್ ನಾನು ಕಂಪ್ಲೀಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಝೀರೋ ಇದು ಅಂತ ಹೇಳಿದ್ರೆ ಕಂಪ್ಲೀಟ್ ರೀಫಂಡ್ ನ ಕ್ಲೈಮ್ ಮಾಡ್ಬೇಕು ಅಂತ ಸುಮಾರು ಇಂಡಸ್ಟ್ರಿಗಳಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ರೀಫಂಡ್ 1 ತಿಂಗಳಲ್ಲಿ ಕೊಡಲ್ಲ. ಮೊದಲುಗಳಲ್ಲಿ ಏನ್ ಮಾಡ್ತಾ ಇತ್ತು ಅಂದ್ರೆ, ಎಕ್ಸ್ಪೋರ್ಟ್ ಮಾಡೋರಿಗೆಲ್ಲ 3 ತಿಂಗಳಿಂದ 4 ತಿಂಗಳು ಆಗ್ತಾ ಇತ್ತು. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಲಂಚದ ಒಂದು ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಮೊದಲು ಎಕ್ಸ್ಪೋರ್ಟ್ ಮಾಡೋರಿಗೆ ಮಾತ್ರ 0 GST ಗಳಿತ್ತು. ಅವರು ಕೆಲವು ಅವ್ರಿಗೆ ಒಳ್ಳೆ ಪ್ರಾಫಿಟ್ ಇರ್ತಾ ಇತ್ತು. ಅವರು 3 ತಿಂಗಳು 4 ತಿಂಗಳು ಬಿಟ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಅದನ್ನ ತಗೋತಾ ಇದ್ರು. ಈಗ ಸುಮಾರು ಇಂಡಸ್ಟ್ರೀಸ್ಗಳು,
ಸುಮಾರು ಇಂಡಸ್ಟ್ರಿಗಳಿಗೆ ಯಾವ್ದು 5% 0% ಮಾಡಿದಾರಲ್ಲ, ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡುವಂತರು, ಮೆಟೀರಿಯಲ್ ನ ಸೇಲ್ ಮಾಡುವಂತರು, ಅವ್ರಿಗೆಲ್ಲರೂ ರೀಫಂಡ್ ನ ಕ್ಲೈಮ್ ಮಾಡ್ಬೇಕಾಗ್ಬಿಡ್ತದೆ. ಆ ರೀಫಂಡ್ ನ ಕ್ಲೈಮ್ ಮಾಡ್ಲಿಕ್ಕೆ 30 days ಅಲ್ಲಿ ಆಗಲ್ಲ ಅಂತ ಒಂದು ಮಿನಿಮಮ್ 3 ತಿಂಗಳು ಅನ್ಕೊಳ್ಳಿ. 3 ತಿಂಗಳಲ್ಲಿ ನಮ್ದೊಂದು ಸಣ್ಣ MSMEಗಳಿಗೆ 10% ಪ್ರಾಫಿಟ್ ಇಟ್ಕೊಂಡ್ರೆ 30% ಅಲ್ಲಿ ಹೋಗಿ 3 ತಿಂಗಳು ಅಂತ ಹೇಳಿದ್ರು ಸ್ಟಕ್ ಆಗ್ತದೆ. ನೀವು ಬ್ಯಾಂಕಿಗೆ ಲೋನ್ ಕಟ್ತೀರಾ, ಸಂಬಳ ಕೊಡ್ತೀರಾ, ಇಲ್ಲ ಬೇರೆ ನಿಮ್ದು ಮನೆ ಇದ್ ಮಾಡ್ತೀರಾ, ಬಾಡಿಗೆ ಕೊಡ್ತೀರಾ, ಯಾವ ತರ ಮಾಡ್ತೀರಾ? ಇದು ಒಂದು ದೊಡ್ಡ, ಇದು ಯಾರು ಅಂದ್ರೆ ಬೇರೆ ಏನು ಎಂಡ್ ಕಸ್ಟಮರ್ಸ್ ಗಳಿಗೇನೋ ಕಡಿಮೆ ಆಗ್ತಾ ಇರ್ತಾರೆ. ಇಂಡಸ್ಟ್ರಿ ನಡೆಸತಕ್ಕಂಥವ್ರು ನಮ್ಮಂತ ಈ ತರ ಒಂದು ಸಂಕಷ್ಟದಲ್ಲಿ ಸುಮಾರು ಇಂಡಸ್ಟ್ರಿಗಳು ಸಿಗಾಕೊಂಡಿದ್ದಾವೆ. ಅಲ್ಲ, ಅದನ್ನ ಕ್ರಾಸ್ಟ್ ಅವ್ರು MSMEಗೂ ಕೂಡ ಬಹಳ ಉಪಯೋಗ ಆಗತ್ತೆ ಅಂತ ಅವ್ರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಟೆಕ್ನಿಕಾಲಿಟೀಸ್ ನನ್ಗೂ ಗೊತ್ತಿಲ್ಲ ಅಷ್ಟು, ಅವ್ರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಲ್ವಾ ಕ್ರಾಸ್ಟ್ ಅವ್ರೆ? ಕ್ರಾಸ್ಟ್ ಅವ್ರಿಗೆ ಕೇಳ್ತಾ ಇದೀನಿ ನಾನು. ಇನ್ಪುಟ್ ನಿಮಗೆ ಜಾಸ್ತಿ ಇದ್ದಾಗ, ಔಟ್ಪುಟ್ ಕಡಿಮೆ ಇದ್ದಾಗ ನಾನು ಹೇಳ್ತಾ ಇರೋದು ನೀವು ರೀಫಂಡ್ ಹೋಗ್ಬೇಕಾಗತ್ತೆ. ಕರೆಕ್ಟ್, ಐ ಅಗ್ರಿ ವಿತ್ ಯು. ಆ ರೀಫಂಡ್ ಇವಾಗ ಮೊದಲು ತುಂಬಾ ಕಡಿಮೆ ಆಯ್ತು. ಯಾಕೆಂದ್ರೆ ಎಲ್ಲಾ ತರದ್ದು ನಾವ್ ಏನಾಯ್ತು 12% ಔಟ್ಪುಟ್ ಇದ್ರು ನಾವು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಕಟ್ತಾ ಇದೀವಿ. ಈಗ ಮೋಸ್ಟ್ ಆಫ್ ಆಲ್ ಮೆಡಿಸಿನ್, ಫಾರ್ಮಾಸ್ಯೂಟಿಕಲ್ ಕಂಪನೀಸ್, ಗಾರ್ಮೆಂಟ್ಸ್, ಅಗರಬತ್ತಿ, ಫುಡ್ ಇಂಡಸ್ಟ್ರೀಸ್, ice cream industries, everybody comes under the sale of 5%. All inputs are 80%. ಹೇಳಿ ಕ್ರಾಸ್ಟ್ ಅವ್ರೆ. ಓಕೆ, ಇವಾಗ ಕ್ವಶನ್ ಇಸ್, ನನ್ನ ಕ್ವಶನ್ ಏನ್ ಗೊತ್ತಾ ಸರ್, ನನ್ನ ಕ್ವಶನ್ ಇರೋದು ಇಲ್ಲಿ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಿಮ್ಮ ಕ್ವಶನ್ ಪ್ರತಿಯೊಂದಕ್ಕೂ ಲಂಚ ಕೊಡಿ ಅಂತ ಕೇಳ್ತಾರೆ, ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾರೆ. ನಾನು ಹೋಗ್ಬಿಟ್ಟು ಎಲ್ಲಿ ಏನ್ ಮಾಡ್ಬೇಕು, ನಾನು ಬ್ಯಾಂಕಿಗೆ ಕಟ್ಲಾ ಏನ್ ಮಾಡ್ಬೇಕಂತ ಹೇಳಿ. ಸರಿ ಕ್ರಾಸ್ಟ್ ಅವ್ರೆ ಹೇಳಿ. ಓಕೆ, ನಿಮ್ಮ ಕರಪ್ಷನ್ ಕೇಳುವುದು ಕರ್ನಾಟಕದಲ್ಲಿ ಮಾತ್ರ, ಬೇರೆ ಯಾವ ರಾಜ್ಯದಲ್ಲಿ ಇಲ್ಲ, ಅದು ಬೇರೆ. ಆದ್ರೆ ಇವಾಗ ಟೇಕ್ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅವ್ರು ಮಿಸ್ ಆದ್ರೂ ಕಾಣುತ್ತೆ. ಇಲ್ಲ, ಅವ್ರು ಇದಾರೆ. ಓಕೆ, ಓಕೆ. ಸೊ ಇನ್ಕಮ್ ಟ್ಯಾಕ್ಸ್ ತಗೊಳ್ಳಿ ನೀವು. ಇನ್ಕಮ್ ಟ್ಯಾಕ್ಸ್ ನಿಮ್ಗೆ ಆಟೋಮ್ಯಾಟಿಕ್ಲಿ ರಿಫಂಡ್ ಬರುತ್ತಾ ಇಲ್ವೋ? ಅದೇ ರೀತಿ ಇದು GST ಆಲ್ಸೋ. ಎಷ್ಟು ದಿನ ಆದ್ಮೇಲೆ ಬರುತ್ತೆ ಸರ್ ಇನ್ಕಮ್ ಟ್ಯಾಕ್ಸ್ ರಿಫಂಡ್? 30 ದಿವಸ ಒಳಗಡೆ ಬರಲ್ಲ ನಿಮಗೆ? ಖಂಡಿತ ಇಲ್ಲ, ಬರುತ್ತೆ. ತಿಂಗಳಾಗುತ್ತೆ, ಕೆಲವು ವರ್ಷನೂ ಆಗಿದೆ. ಖಂಡಿತ ಇಲ್ಲ. ಅದು ಓಕೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸ್ಮಾಲ್ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ ಸರ್. ಅಲ್ಲಿ ನಿಮ್ಗೆ ಯಾವ ಡಿಫರೆನ್ಸ್ ಅಮೌಂಟ್ ತುಂಬಾ ಡಿಫರೆನ್ಸ್ ಇರಲ್ಲ. ಮುಂಚೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬರ್ಬೇಕಾದ್ರೆ, ಇಲ್ಲಿ ಕೇಳಿ, ಮುಂಚೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಬರ್ಬೇಕಾದ್ರೆ ವರ್ಷಗಟ್ಲೆ ಕಾಯ್ಬೇಕಾಗೋದು. ಆಫೀಸರ್ ಕರಪ್ಷನ್ ಕಾಸು ಕೊಟ್ಬಿಟ್ಟು ತಗೊಂಡ್ಬರ್ಬೇಕಾಗಿತ್ತು. ಇವಾಗ ಆತರ ಅಲ್ಲ, ಆಟೋಮ್ಯಾಟಿಕ್ಲಿ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಇದೇ ರೀತಿ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾಗುತ್ತೆ, ತುಂಬಾ ಡಿಫ್ರೆನ್ಸ್ ಇರೋದಿಲ್ಲ. ಸ್ಮಾಲ್ ಡಿಫ್ರೆನ್ಸ್ ಇದೆ. ಮೊದ್ಲಂಗೆ ತುಂಬಾ ಅಗಾಧ, ಯಾಕೆಂದ್ರೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ತಾ ಇರ್ತೀವಿ, ನೋಡ್ಕೊಂಡು ಇಲ್ಲಿ ನಮ್ದು ಪ್ರತಿ ಮಂತ್ 10% ಡಿಫ್ರೆನ್ಸ್ ಬರುತ್ತೆ ನನ್ನ ಟರ್ನ್ ಓವರ್ಗೆ. ಅಷ್ಟು ಡಿಫರೆನ್ಸ್ ನಾನು ನನ್ನ ಪ್ರಾಫಿಟ್ 10% ಅಂತ ಹೇಳಿದಾಗ ಅಲ್ಲಿ ಹೋಗಿ ಕೆಲವು ಕಂಪನಿಗಳು ಇನ್ನೂ ಕಡಿಮೆ ಇರ್ತದೆ ಪ್ರಾಫಿಟ್. ಓಕೆ, ನಾನೀಗ ಕಾರ್ಯಕ್ರಮ ಮುಗಿಸ್ಬೇಕು. ಆ ಕಾರಣಕ್ಕೆ ಒಂದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಕ್ರಾಸ್ಟ್ ಅವರೇ, ನಿಮಗೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, 2022 ಇಂದ ರಾಜ್ಯಗಳಿಗೆ ಯಾವುದೇ ಸಹಾಯಧನವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ GST ಇಂದ ಆಗುವ ನಷ್ಟಕ್ಕೆ. ಆ ಟೈಮ್ ನಮ್ಗೆ ನೆನ್ಪಿಡ್ಬೋದು, ಕೋವಿಡ್ ನಿಂದ ಇಡೀ ಸಂಕುಲವೇ ಒಂದ್ ರೀತಿ ಕಷ್ಟವನ್ನ ಅನುಭವಿಸಿತ್ತು. ಆ ಟೈಮಲ್ಲೂ ಕೂಡ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ಗೆ 5% ಹಾಕಿ ಅಂತ ಅಂದ್ರು, ಮಾಡ್ಲಿಲ್ಲ. 18% ಅಲ್ಲೇ ಇಲ್ಲಿ ತನಕ ಉಳಿಸ್ಕೊಂಡ್ ಬಂದು ಈಗ ಒಂದ್ ಕಡೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಇದೆ, ಫಾರಿನ್ ಪಾಲಿಸಿ ಸಮಸ್ಯೆ ಆಗ್ತಾ ಇದೆ, ಅದ್ರ ಟ್ರಂಪ್ ಕಾರಣಕ್ಕಾಗಿ, ಅಥವಾ UK ಕ್ರೈಸಿಸ್ ನಡೀತಾ ಇದೆ, ಜೊತೆಗೆ ದೇಶದಲ್ಲೂ ಬೇರೆ ಬೇರೆ ರೀತಿ ಪ್ರತಿಭಟನೆಗಳು ಶುರುವಾಗಿದೆ ಯೂತ್ಸ್ ಇಂದ, ಅನ್ಎಂಪ್ಲಾಯ್ಮೆಂಟ್ ಅಥವಾ ಬೆಲೆ ಏರಿಕೆ ಕುರಿತಂತೆ. ಇದೆಲ್ಲವನ್ನ ಯಾವುದೋ ಒಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಸರಿಪಡಿಸಲೇಬೇಕಾದಂತ ಅನಿವಾರ್ಯತೆ ಈ ತೀರ್ಮಾನಕ್ಕೆ ಕಾರಣ ಆಗಿರ್ಬೋದು. ಯಾಕೆಂದ್ರೆ ಓವರ್ ಆಲ್ ನಾವು ಇಂಡಿಯಾದ ಎಕಾನಮಿ ಮತ್ತು ಅದರ ಕ್ರೈಸಿಸ್ ಅನ್ನ ನೋಡ್ತಾ ಇದ್ರೆ ಅದರದೊಂದು ಭಾವನೆ ಬರುತ್ತೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ವಿಸ್ತೃತವಾಗಿ? ಇವಾಗ ನಿಮ್ಗೆ ಗೊತ್ತಿದೆ ಇಕಾನಮಿ ನಮ್ಮ ಭಾರತ ದೇಶದ್ದು ಹೇಗೆ 2014 ನಿಂದ ಇವಾಗ 1.6 trillion ಇದ್ದದ್ದು ಇವಾಗ ನೋಡಿ, ಇವಾಗ ಇಟ್ ಹ್ಯಾಸ್ ಬಿನ್ ಡಬಲ್ಡ್. It has crossed $4.3 trillion economy within 10 years. 2014 to say 2000 now actually almost it is increased. Just more than 4.3 trillion economy. It was only during the time of 1947 is $1 trillion economy. So,
After 40 years, after Sir, 1947, in 40 years, in the we cross only $1 trillion economy. ಸಾರಿ ಟು ಅಂದ್ರೆ ಹೌದು, ಅಂದ್ರೆ 20 years ನಲ್ಲಿ another $2 trillion ಇದ್ದದನ್ನ, ಸೊ ನಾವು ಇವಾಗ $4.3 trillion economy ನಾವು ತಗೊಂಡಿದ್ವಿ. ಅಂದ್ರೆ GDP growth has increased 6.8% to 7.2%. ಇವಾಗ ಸದ್ಯಕ್ಕೆ ಈ ಟ್ರಂಪ್ ಇಫೆಕ್ಟ್, GST ಇಫೆಕ್ಟ್ ಏನಾಗುತ್ತೆ ನಾವು ಕಾದು ನೋಡ್ಬೇಕಾಗುತ್ತೆ. ಹಾಗಾದ್ರೆ ಈಗ ಟ್ರಂಪ್ ಇಫೆಕ್ಟ್ ಮೋಸ್ಟ್ಲಿ ಈ ತಾರೀಫ್ ನಲ್ಲಿ ಜಾಸ್ತಿ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಡಿಸ್ಕಷನ್ ಆಲ್ರೆಡಿ ಆಗ್ತಾ ಇದೆ. ನಮ್ಮ ಪಿಯೂಷ್ ಗೋಯಲ್ ಕೂಡ ಹೋಗಿ ಬಂದ್ರು. ರಿಪೋರ್ಟ್ ಪ್ರಕಾರವಾಗಿ ನಿಮ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ 6.1 ಗ್ರೌತ್ ಇಂದ ಈ ಟ್ಯಾರಿಫ್ ಕಾರಣಕ್ಕಾಗಿ ಒಂದು 50% ಟ್ಯಾರಿಫ್ ಹಾಕಿರೋ ಕಾರಣಕ್ಕಾಗಿ ನಿಮ್ಗೆ ಒಂದು 1.1 to 1.2 ಕಡಿಮೆ ಆಗ್ಬೋದು ಅಂತ ಅವ್ರ ಅಸೆಸ್ಮೆಂಟ್ ಇದೆ. ಸೊ ಬಿಕಾಸ್ ಅಷ್ಟು ಕಡಿಮೆ ಆಗತ್ತೆ ಅಂತ ಅವರೊಂದು ಅಸೆಸ್ಮೆಂಟ್ ಇದೆ. 6.1 ನಾವು ರೀಚ್ ಆಗ್ಲಿಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಅಸೆಸ್ಮೆಂಟ್ ಇದೆ. ಬಟ್ ಕೆಲವು ಸತಿ ನಮ್ಮ ಭಾರತ ದೇಶದಲ್ಲಿ ಅಸೆಸ್ಮೆಂಟ್ ಪ್ರಕಾರ ಹೋಗಲ್ಲ, ಬಿಕಾಸ್ ಥಿಂಗ್ಸ್ ಆರ್ ಡಿಫರೆಂಟ್. ಈಗ GST ಇಂಪ್ಲಿಮೆಂಟ್ ಮಾಡುವಾಗ ಕೂಡ ಅದೇ ರೀತಿ ಆಗಿತ್ತು. ಅದಕ್ಕೋಸ್ಕರ ಅವರು 5 ಕ್ಯಾಟಗರೀಸ್ ಹಾಕಿದ್ರು. ಅದರ್ವೈಸ್ ಇವಾಗ ಪಾರ್ಲಿಮೆಂಟ್ ಡಿಸ್ಕಷನ್ ದೇರ್ ಶುಡ್ ಬಿ ಓನ್ಲಿ 1 ಟ್ಯಾಕ್ಸ್ ಅಂತ, 1 ಕಾಮನ್ GST ಟ್ಯಾಕ್ಸ್ ಅಂತ. ಬಟ್ ದೇರ್ 5 ಸ್ಲ್ಯಾಬ್ಸ್ ಹಾಕಿದ್ರು. ಯಾಕೆ? ಅವ್ರಿಗೆ ಸಂಶಯ ಇತ್ತು, ಟ್ಯಾಕ್ಸ್ ಬರುತ್ತೋ, ಕಲೆಕ್ಷನ್ ಆಗುತ್ತೋ ಇಲ್ವೋ ಅಂತ. ಯಾಕಂದ್ರೆ ನಮ್ದು ಈ ಭಾರತ ದೇಶದಲ್ಲಿ ಆ ಬಿಸ್ನೆಸ್ ಇದೆಯಲ್ಲ, ಇಟ್ ಇಸ್ ವೆರಿ ಟಿಕಿ ಬಿಸ್ನೆಸ್, ಇಟ್ ಇಸ್ ನಾಟ್ ಎ ಸಿಸ್ಟಮ್ಯಾಟಿಕ್ ಬಿಸ್ನೆಸ್. ಯಾಕಂದ್ರೆ ಈ ರಾಮಕೃಷ್ಣ ಲೆಕ್ಕ ನಿಮ್ಗೆ ಗೊತ್ತಿದೆ ಮುಂಚೆ ಏನೆಲ್ಲ ಆಗ್ತಾ ಇದೆ ಅಂದ್ಬಿಟ್ಟು. ಈ ರಾಮಕೃಷ್ಣ ಲೆಕ್ಕ ಹೋಗಿ GST ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಕೆಲವರು ಜೈಲಿಗೆ ಹೋಗಿದ್ದಾರೆ, ಕೆಲವರ ಪನಿಷ್ಮೆಂಟ್ ಆಗಿದೆ. ಈ ಒಂದು I was told something like 1.4 lakhs crores has been, misplaced by the GST paying, which have not paid. So ಈ ತರ ಟ್ಯಾಕ್ಸ್ ಕಳ್ಳರು ಬಹಳ ಜನ ಇದ್ದಾರೆ. ಆ ಟ್ಯಾಕ್ಸ್ ಕಳ್ಳರನ್ನ ಹಿಡಿಯಬೇಕಾದ್ರೆ ಈ ಸಂಗತಿ ಬೇಕಾಗಿತ್ತು. ಬಟ್ ಆವಾಗ ಈ ಟ್ಯಾಕ್ಸ್ ಕಳ್ಳರನ್ನ ಹಿಡಿದು ನೀವು ಒಂದು GST ಕಲೆಕ್ಟ್ ಮಾಡ್ಬಿಟ್ಟು ಇಕಾನಮಿ ಇಂಪ್ರೂವ್ ಆದ್ರೆ, ಇವಾಗ ಈ 1.2% GDP ಕಮ್ಮಿ ಆಗದಿದೆಯಲ್ಲ, ಅದು ಆಗ್ಲಿಕ್ಕಿಲ್ಲ. We have a very complex business here in India. ಓಕೆ, ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಅನ್ಸುತ್ತೆ ಇದು ಒಂದು ತೀರ್ಮಾನಕ್ಕೆ ಬರೋಕೆ. ಹೇಳಿ ಚಂದ್ರಶೇಖರ್ ಅವರೇ. ಒಂದು ಕ್ವಶನ್ ನಾನೇ ಹಾಕೊಂಡು ಅದಕ್ಕೆ ನಾನೇ ಆನ್ಸರ್ ಕೊಡ್ತೀನಿ. ಇದು ಇವಾಗ ಏನು GST ಏನು ಕಡಿಮೆ ಮಾಡಿದಾರಲ್ಲ, ಅದೊಂದು ದೀಪಾವಳಿ ಗಿಫ್ಟ್ ಅಂತ ತಿಳ್ಕೊಳ್ಳಿ. ತುಂಬಾ ದಿನ ಇದೇ ಪ್ರೈಸ್ ಇರೋದಿಲ್ಲ. ಯಾಕೆಂದ್ರೆ ಮೊದಲನೇದಾಗಿ ನಾನು ಹೇಳೋದು, ನಮ್ಮ ಡಾಲರ್ ಪ್ರೈಸ್ ಇದೆಲ್ಲ, ನಮ್ಮ ರೂಪಿ ವೀಕನ್ ಆಗ್ತಾ ಇದೆ. ನಾವು ತಗೋಸ್ಕೊಳ್ತಕ್ಕಂಥ ಮೋಸ್ಟ್ ಆಫ್ ದ ಮೆಟೀರಿಯಲ್ಸ್ಗಳು, ಅಂದ್ರೆ ಲೈಕ್ ನಮ್ಗೆ ಇಂಪಾರ್ಟೆಂಟ್ ಆಗಿರೋದು, ಈಗ ಯಾವುದೋ ಒಂದು ಫಾರ್ಮಾಸ್ಯೂಟಿಕಲ್ ಅಲ್ಲಿ ನಮಗೆ ಬೇಕಾದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ಗಳು ಏನಿದೆ, ಒಂದು ಪ್ಯಾರಾಸಿಟಮಲ್ ತಗೊಂಡ್ರು ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಅದ್ರದ್ದು ಪ್ರೈಸ್ಗಳು, ಬೇಸಿಕ್ ಪ್ರೈಸ್ಗಳು ಜಾಸ್ತಿ ಆಗ್ತದೆ ಬಿಕಾಸ್ ಆಫ್ ಅವರ್ ರುಪಿ ಡಿಪ್ರಿಸಿಯೇಷನ್ ಇಂದ. ಎರಡನೇದು, ಈಗ ಒಂದು ಸೋಪಿಗೆ ನಿಮ್ಗೆ 10 ರೂಪಾಯಿ ಕೊಡ್ತಾ ಇದೀರಾ ಅಂತ ತಿಳ್ಕೊಳ್ಳಿ. ಅದ್ರದ್ದು GST ನಿಮಗೆ ಕಡಿಮೆ ಆಗಿ ಕೊನೆಗೆ ನಿಮ್ಗೆ ಕಡಿಮೆ ಆಗೋದು 30 ರಿಂದ 40 ಪೈಸಾ ಎಂಡ್ ಆಫ್ ದಿ ಡೇ. ಅವನು ಆ 9 ರೂಪಾಯಿ 40 ಪೈಸಕ್ಕೆ ಅವನು ಮಾಡಲ್ಲ. ಅವನೇನ್ ಮಾಡ್ತಾನೆ, ಸ್ವಲ್ಪ ದಿನಕ್ಕೆ ಬೇಸ್ ಜಾಸ್ತಿ ಮಾಡೋದು ನಿಮಗೆ 15 ರೂಪಾಯಿಗೆ ಸೇಲ್ ಮಾಡ್ತಾನೆ. ಆಯ್ತಾ? ಎವ್ರಿ ಇಯರ್ ನಿಮ್ದು ಬೇರೆ ಬೇರೆ ಕ್ರಾಸ್, ನಿಮಗೆ ಸ್ಯಾಲರಿಗಳು ಜಾಸ್ತಿ ಆಗ್ತದೆ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಾ ಇದೆ, ಬಾಡಿಗೆಗಳು ಜಾಸ್ತಿ ಆಗ್ತದೆ, ರೆಂಟ್ ಪ್ರತಿಯೊಂದು ಜಾಸ್ತಿ ಆದಾಗ ಏನಾಗುತ್ತೆ, ಈ ಒಂದು 5% 6% ಇದ್ದಿದ್ದು ಈ ಒಂದು ದೀಪಾವಳಿ ಗಿಫ್ಟ್ ಬಿಟ್ಬಿಟ್ರೆ, ಇದು ನೆಕ್ಸ್ಟ್ ಜನವರಿಗೆ ನೋಡಿ, ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ವಿಲ್ ಬಿ ದಿ ಸೇಮ್ ಪ್ರೈಸ್. ಒನ್, ದಟ್ ಈಸ್ ಬಿಕಾಸ್ ಆಫ್ ದಟ್ ಅವರ್ ಡಾಲರ್ ಪ್ರೈಸ್, ನಮ್ದು ರುಪಿ ವೀಕನ್. ಅಂಡ್ ಸೆಕೆಂಡ್ ಥಿಂಗ್ ಈಸ್, ಆಲ್ರೆಡಿ ತುಂಬಾ ಇಂಡಸ್ಟ್ರೀಸ್ಗಳು ಒಂದು ಪ್ರಾಫಿಟ್ಗೆ ಸ್ಟ್ರಗಲ್ ಮಾಡ್ತಾ ಇದಾವೆ, ಇದು ಮಾಡ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಸೆಟ್ ಆಫ್ ಮಾಡ್ಕೊಳ್ಳೋಕೋಸ್ಕರ ಮತ್ತೆ ಬೇಸ್ ಪ್ರೈಸ್ಗಳನ್ನ ಜಾಸ್ತಿ ಮಾಡಿ ಆಲ್ಮೋಸ್ಟ್ ಇದೇ ಪ್ರೈಸ್ ಬಂದು ಬರ್ತದೆ, ಇದಕ್ಕಿಂತ ಜಾಸ್ತಿ ಆದ್ರೂ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾದ್ ನೋಡೋಣ. ಕ್ರಾಸ್ಟ್ ಅವರೇ, ಚಂದ್ರಶೇಖರ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಇಬ್ಬರಿಗೂ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.